ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಆಗಿರುವಂಥ ಬ್ಲೌಸನ್ನು ತೋರಿಸ್ತಿದ್ದೀನಿ ನೋಡಿ. ಈ ಬ್ಲೌಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು, ಹಾಗೆ ಫ್ರಂಟ್ ನೆಕ್ಕು. ಇದಕ್ಕೆ 2 ಸಲ ಫ್ರಂಟ್ ಹಾಕಿದ್ದೀನಿ. ಲೆಫ್ಟು ರೈಟು ಎರಡು ಕಡೆಗೂ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಹಾಗೆಯೇ ಇದು ಸ್ಲೀವು, ಚಿಕ್ಕದಾಗಿ ಫ್ಲವರ್ ಬಂದಿದೆ ಮಧ್ಯದಲ್ಲಿ. ಈ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲೈನಿಂಗು ಲೆವೆಲ್ ಆಗಿರೋದಕ್ಕೋಸ್ಕರ ಬಾಟಮಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇದು ಯೆಲ್ಲೋ ಕಲರ್ ಮೇಲೆ ಮಾರ್ಕರ್ ಅದು ಕಾಣ್ತಿಲ್ಲ, ಹಾಗಾಗಿ ನಾನು ಬೇರೆ ಕಲರ್ ಮಾರ್ಕರ್ ತಗೊಂಡು ಲೈನ್ ಹಾಕ್ತಿದ್ದೀನಿ. ಫಸ್ಟು ಲೆವೆಲ್ಲಾಗಿ ಲೈನಿಂಗ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅರ್ಧ ಇಂಚಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಫೋಲ್ಡ್ ಮಾಡಿಕೊಂಡು ನೋಡಿ, ರೆಡಿ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಹಾಗೆಯೇ ಅರ್ಧ ಇಂಚು ಡಾಟ್ಸ್ಗೋಸ್ಕರ, ಹಾಗೆಯೇ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಕ್ಲಾತನ್ನು ತೊಗೊಂಡಿದ್ದೀನಿ. ಈಗ ಆರ್ಮ್ ಡೌನು ಕರೆಕ್ಟಾಗಿ ಸ್ಲೀವ್ಸು ಸ್ಟಿಚ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ. ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ತೊಗೊಂಡು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ನೋಡೋಣ ಎಷ್ಟಿದೆ ಅಂದ್ಬಿಟ್ಟು. ಒಂದೊಂದು ಕಸ್ಟಮರು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾರೆ. ಇವರು ಈ ಅಳತೆ ಬ್ಲೌಸ್ ಎಷ್ಟಿದ್ರೆ ಅಷ್ಟೇ ಇಡೋಕೆ ಹೇಳಿದ್ದಾರೆ. ಹಾಗಾಗಿ ಇವ್ರದ್ದು ಬ್ಯಾಕ್ ಲೆಂತ್ ಬಂದು 13 ಇಂಚಸ್ ಇದೆ. 13 ಇಂಚಸ್ಗೆ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. 13.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಇಲ್ಲಿ ಕರೆಕ್ಟಾಗಿ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು. ಶೋಲ್ಡರ್ ಅಳತೆ ತಗೊಳ್ಬೇಕು, ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇವ್ರಿಗೆ ನೆಕ್ ವಿಡ್ತು ನಾನು 2.25 ಇಂಚ್ ತಗೊಳ್ತಾ ಇದ್ದೀನಿ. 2.25 ಇಂಚ್ ನೆಕ್ ವಿಡ್ತು, ರೆಡಿ ಶೋಲ್ಡರ್ 2.5, ಹಾಗೆಯೇ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ, ಟೋಟಲಾಗಿ 5.25 ಶೋಲ್ಡರ್ ತಗೊಳ್ತಾ ಇದ್ದೀನಿ. 5.25 ಮೇಲೆ ತಗೊಂಡ್ರೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು ಇಲ್ಲಿ 5.25ಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಕ್ರಾಸಾಗಿ ಲೈನನ್ನು ಹಾಕ್ಕೊಳ್ಬೇಕು. ಒಂದು ಸಲ ಆರ್ಮ್ ಡೌನ್ ಎಷ್ಟು ಬಂದಿದೆ ಅಂತಲೂ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಕಡಿಮೆ ಕಾಣಿಸ್ತಿದೆ, ಹಾಗಾಗಿ ನಾನು ಇನ್ನೂ ಸ್ವಲ್ಪ ಕೆಳಗಡೆಗೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದು ಕಟ್ ಮಾಡುವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತೇಳ್ಬಿಟ್ಟು, ಅದರಿಂದ ನೋಡ್ಕೊಳ್ಬೇಕು. ಈಗ ಚೆಸ್ಟು ತಗೊಳ್ತಾ ಇದ್ದೀನಿ. ಚೆಸ್ಟ್ ಬಂದು ಇವ್ರದ್ದು ಅಳತೆ ಬ್ಲೌಸಲ್ಲಿ 10 ಇಂಚಸ್ ಇದೆ. ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. 10 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆಯೇ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕನ್ನು ಮಾಡಿ ಆರ್ಮ್ ಶೇಪ್ ಕೊಡ್ತಾಯಿದ್ದೀನಿ. ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆಯಾ ಆರ್ಮ್ ಶೇಪ್ ಅಂತ. ಇಲ್ಲಿ ಜಾಸ್ತಿನೂ ಮಾಡ್ಕೊಳ್ಬೋದು, ಕಡಿಮೆನೂ ಮಾಡ್ಕೊಳ್ಬೋದು. ಅಳತೆ ಬ್ಲೌಸ್ಗೆ ನಮಗೆ ಕರೆಕ್ಟಾಗಿ ಬರಬೇಕು ನೋಡಿ. ಇನ್ನೊಂಚೂರು ಕಡಿಮೆ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಹಾಕಿದ ಲೈನ್ಗಿಂತ ಮಧ್ಯದಲ್ಲಿ ಇನ್ನೊಂದು ಲೈನನ್ನು ಹಾಕ್ಕೊಂಡು ಶೇಪನ್ನು ಕೊಡ್ತಾಯಿದ್ದೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಎಲ್ಲ ಬ್ಲೌಸಸ್ಗೂ ಅಷ್ಟೇ ಇದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ಮಧ್ಯದಲ್ಲಿ ಹಾಕಿದ ಲೈನು ಕರೆಕ್ಟಾಗಿ ಬರ್ತಿದೆ, ಹಾಗಾಗಿ ಮೇಲೆ ಲೈನೂ ರಾಂಗು, ಕೆಳಗಡೆ ಲೈನೂ ರಾಂಗ್ ಇದೆ, ಮಧ್ಯದ ಲೈನ್ ಕರೆಕ್ಟ್ ಇದೆ. ಹಾಗಾಗಿ ರೆಡಿ ಸ್ಟಿಚ್ಗೆ ಒಂದು ಲೈನು ಎಕ್ಸ್ಟ್ರಾ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಕ್ಲಾತ್ ಇಟ್ಕೊಂಡು ಒಂದು ಲೈನನ್ನು ಹಾಕಿದ್ದೀನಿ. ಈಗ ಬ್ಯಾಕ್ ಡೀಪ್ ಚೆಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ಕೊಡ್ತಾಯಿದ್ದೀನಿ. ಡೀಪು 4 ಇಂಚಸ್ ಇದೆ. 4 ಇಂಚಸ್ಸು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಮಾರ್ಕನ್ನು ಮಾಡಿದ್ದೀನಿ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಎಂಬ್ರಾಯ್ಡರಿ ಹಾಕಿರುವಂಥ ಬ್ಲೌಸ್ ಆಗಿರೋದ್ರಿಂದ ನಾನು ನೆಕ್ ಕಟ್ ಮಾಡ್ತಾ ಇಲ್ಲ. ನೆಕ್ಕು ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ಗೆ ನೋಡಿಕೊಂಡು ನೆಕ್ಕನ್ನು ಟರ್ನ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು. ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಚೆಸ್ಟ್ ಪಾಯಿಂಟ್ ಬರುತ್ತಲ್ವ, ಅಲ್ಲಿಗೆ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಹಾಗೆಯೇ ಶೋಲ್ಡರು ನೆಕ್ ವಿಡ್ತು ಎಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಟ್ಕೊಳ್ತೀನಿ ಎಲ್ಲ ಕಡೆಯೂ. ಹಾಗೆಯೇ ಸೆಂಟ್ರ್ ಪಾಯಿಂಟ್ಗೂ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ ನೋಡಿ.
ಲೈನಿಂಗು ಓಪನ್ ಸೈಡ್ ನನ್ನ ಕಡೆಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಹಾಕ್ಬಿಟ್ಟು ಸುತ್ತಲೂ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೋಡಿಕೊಂಡು ಬ್ಯಾಕ್ ಪಾರ್ಟ್ನ ಇಟ್ಟು ಸುತ್ತಲೂ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಚೆಸ್ಟ್ ಪಾಯಿಂಟ್ ಹತ್ರ ಹಾಗೆಯೇ ನೆಕ್ ವಿಡ್ತು ಶೋಲ್ಡರ್ ಎಲ್ಲ ಇರುತ್ತಲ್ವ ಅಲ್ಲೆಲ್ಲ ಒಂದು ಮಾರ್ಕ್ ಹಾಗೆಯೇ ಒಂದೊಂದು ಡಾಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದಿಡಬೇಕು ಪಕ್ಕಕ್ಕೆ. ಈಗ ನೆಕ್ಸ್ಟು ಅಳತೆ ಬ್ಲೌಸಿಂದ ಫಸ್ಟು ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದು ಫ್ರಂಟ್ ನೆಕ್ಗೋಸ್ಕರ ಮಾರ್ಕನ್ನು ಮಾಡಬೇಕು. ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟು ಕರೆಕ್ಟಾಗಿ ರೌಂಡ್ ಶೇಪ್ ಕರೆಕ್ಟಾಗಿ ಇಟ್ಕೊಂಡು 1/4 ಇಂಚು ಅಥವಾ ಅರ್ಧ ಇಂಚಷ್ಟು ಕ್ಲಾತ್ ತೊಗೊಂಡು ನಾವು ಒಳಗಡೆಗೆ ಎಷ್ಟು ಸ್ಟಿಚಿಂಗೋಸ್ಕರ ಬಿಡ್ತೀವೋ ಅಷ್ಟು ಕ್ಲಾತನ್ನು ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕನ್ನು ಮಾಡಬೇಕು. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಎಷ್ಟು ಅಳತೆ ಇದೆ ನೆಕ್ ಶೇಪು ಅದೇ ರೀತಿ ಬರಬೇಕು. ಈಗ ನೋಡಿ ಉಕ್ಸ್ ಪಟ್ಟಿ ಲೆಂತ್ ತೊಗೊಳ್ತಾ ಇದ್ದೀನಿ, 4 ಇಂಚಿದೆ. ನಾನು ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟಿದ್ದೀನಿ ನೋಡಿ, 4 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿ 5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಹಾಗೆಯೇ ಡಾಟ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಡಾಟ್ ಪಾಯಿಂಟು 8.5 ಬರ್ತಿದೆ ಅವ್ರ ಅಳತೆ ಬ್ಲೌಸಲ್ಲಿ, 8.5. ಹಾಗೆಯೇ ಡಾಟ್ ಲೆಂತು 8.5ಗೆ ಮಾರ್ಕ್ ಆದಮೇಲೆ ಡಾಟ್ ಲೆಂತು 3 ಇಂಚಸ್ ಬರ್ತಿದೆ. 3 ಇಂಚಸ್ಸು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿದ್ದೀನಿ. ಈಗ ನೋಡಿ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ತೊಗೊಂಡು ಮೇನ್ ಡಾಟ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಕೇಲಿಂದ ನೀಟಾಗಿ ಲೈನ್ ಹಾಕ್ಕೊಳ್ಳೋಣ. ಇಷ್ಟು ಮಾರ್ಕಿಂಗ್ ಆದಮೇಲೆ ಫ್ರಂಟ್ ಪಾರ್ಟು ಸೈಡಲ್ಲಿ ಎಷ್ಟು ಬೇಕು ಅನ್ನೋದು ನೋಡಿ, ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು. ಹಾಗೆಯೇ 4th ಡಾಟ್ ಇದ್ದರೆ ಒಂದು ಅರ್ಧ ಇಂಚಷ್ಟು ಡಾಟ್ಗೋಸ್ಕರ ಕ್ಲಾತ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಅಷ್ಟೇ ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಅಳತೆ ಬ್ಲೌಸ್ ಆದಮೇಲೆ ಡಾಟ್ಸ್ಗೋಸ್ಕರ ಕ್ಲಾತ್ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ಲೈನ್ ಹಾಕ್ಕೊಳ್ಳೋಣ, ಸ್ಕೇಲ್ ಸಹಾಯದಿಂದ ಲೈನ್ ಒಂದು ಹಾಕ್ಕೊಳ್ಳೋಣ. ಈಗ ಒಂದ್ಸಲ ಚೆಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಎಷ್ಟಿದೆ, 10 ಇಂಚಸ್ ಇದೆಯಾ ಅಂತ. ಹಾಗೆಯೇ ಕ್ಲಾತ್ ಒಳಗಡೆ ಬಿಡೋದಕ್ಕೋಸ್ಕರ ಇದೆಯಾ ಅಂತ ನೋಡಿಕೊಂಡು ನಂತರ ಸ್ಲೀವ್ಸ್ಗೆ ಆರ್ಮ್ ಶೇಪ್ ಕೊಡೋಣ ಫ್ರಂಟ್ಗೆ. ಉಳಿದಂಥ ಡಾಟ್ಸನ್ನು ಹಾಗೆಯೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೈನ್ ಡಾಟ್ ಬೇಸ್ ಮಾಡಿಕೊಂಡು 4 ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಪೂರ್ತಿಯಾಗಿ ಫ್ರಂಟ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಕೊಟ್ಟು ಒಂದು 3-4 ಡೇಸ್ ಆದಮೇಲೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಕರೆಕ್ಟಾಗಿ ಇತ್ತು ಈ ಬ್ಲೌಸು, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿತ್ತು. ನಾವು ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡ್ರೆ ಫಿಟ್ಟಿಂಗು ಸಹ ನೀಟಾಗಿ ಬರುತ್ತೆ ಸ್ಟಿಚಿಂಗಲ್ಲಿ. ಫ್ರಂಟು ಸಹ ನೆಕ್ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಎಂಬ್ರಾಯ್ಡ್ರಿ ಎರಡು ಕಡೆಗೂ ಎಂಬ್ರಾಯ್ಡ್ರಿ ಹಾಕಿದ್ದೀನಿ. ಆ್ಯಕ್ಚುಲಿ 2 ಕಡೆಗೂ ಎಂಬ್ರಾಯ್ಡ್ರಿ ಹಾಕಲ್ಲ, ಫ್ರಂಟ್ ಸೈಡ್ ಮಾತ್ರ ಹಾಕ್ತಾರೆ. ನಾನಿದು ಟ್ರೈ ಮಾಡೋಣ ಒಂದು ಸಲ, ನೋಡೋಣ 2 ಕಡೆಗೂ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಆದರೆ ಸ್ಟಿಚಿಂಗ್ ಮಾಡುವಾಗ ಒಂದೇ ಸೈಡ್ ಎಂಬ್ರಾಯ್ಡ್ರಿನ ಕೊಟ್ಟಿದ್ದೀನಿ ನಾನು, 2 ಸೈಡು ಕೊಟ್ಟಿಲ್ಲ. ಅದನ್ನು ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡೋಣ ಅಂತ ಪಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವೀಲ್ ಮಾರ್ಕರಿಂದ ನೀಟಾಗಿ ಮಾರ್ಕ್ ಮಾಡಿದ್ದೀವಲ್ವ ಅದನ್ನೆಲ್ಲ ನೀಟಾಗಿ ರಬ್ ಮಾಡ್ತಾಯಿದ್ದೀನಿ. ಇನ್ನೊಂದು ಪಾರ್ಟ್ಗೂ ಇಂಪ್ರೆಷನ್ ಬೀಳಬೇಕಲ್ವ, ಅದಕ್ಕೋಸ್ಕರ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನೆಕ್ಕೂ ಸಹ ಎಂಬ್ರಾಯ್ಡ್ರಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಕು ಶೇಪನ್ನು, ನೆಕ್ ಶೇಪು ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ರೆ ನಮಗೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಎಷ್ಟು ಡೀಪ್ ಇದೆ ಅಷ್ಟೇ ಕೊಡೋದಕ್ಕೆ ಈಸಿ ಆಗುತ್ತೆ. ಎಲ್ಲ ಡಾಟ್ ಪಾಯಿಂಟ್ಗೆ ಹಾಗೆಯೇ ನೆಕ್ ಎಲ್ಲಿಗೆ ಬರಬೇಕು ಅಂತ ನೋಡಿಕೊಂಡು ನ್ಯಾಚಸ್ ಕೊಡ್ತಾಯಿದ್ದೀನಿ. ಚೆಸ್ಟ್ ಪಾಯಿಂಟೂ ಅಷ್ಟೇ ಎಲ್ಲಿಗೆ ಬರಬೇಕು ಅಂದ್ಬಿಟ್ಟು ನೋಡಿಬಿಟ್ಟು ನ್ಯಾಚಸ್ ಕೊಡ್ತಾಯಿದ್ದೀನಿ ನೋಡಿ. ಈಗ ಬ್ಯಾಕ್ ಸೈಡು ಇಂಪ್ರೆಷನ್ ಬಿದ್ದಿದೆ, ಅದು ವಿಡಿಯೋದಲ್ಲಿ ಕಾಣ್ತಿಲ್ಲ.
ನನಗೆ ಕಾಣ್ತಿದೆ. ಆ ಮಾರ್ಕ್ ಮೇಲೇ ಹಾಗೇ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ನ್ಯಾಚಸ್ ಕೊಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನೆಕ್ಕೂ ಅಷ್ಟೇ ಡೀಪು ಒಂದು ದೊಡ್ಡದು ಒಂದು ಚಿಕ್ಕದು ಆಗೋದಿಲ್ಲ, ಕರೆಕ್ಟಾಗಿ ಆಗುತ್ತೆ. ಡಾಟ್ ಪಾಯಿಂಟ್ಸು ಅಷ್ಟೇ ಎರಡು ಕಡೆನೂ ಈಕ್ವಲ್ ಆಗಿ ಬರುತ್ತೆ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಹಾಗೇ ಡಾಟ್ಸ್ ಹಿಡಿಬೋದು. ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅಳತೆ ಬ್ಲೌಸಲ್ಲೇ ಅದು ಎಷ್ಟು ಅಗಲ ಬೇಕು ಲೆಂತ್ ಬೇಕು ನೋಡಿಕೊಂಡು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಲೈನಿಂಗಲ್ಲಿ ಅಂಚು ಇದೆಯಲ್ಲ, ಅದು ಅಂಚನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಅದು ಮಂದವಾಗಿರುತ್ತೆ, ಅದಕ್ಕೋಸ್ಕರ ಅದು ಬೇಡ ಅಂತ ತೆಗಿತಾ ಇದ್ದೀನಿ. ಈ ಕಡೆ 3 ಇಂಚಸ್ ಇದೆ, ನಾನು 3.5 ಇದೆ, 4.5ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡಿ 2.5 ಇದೆ ರೆಡಿ, 3.5ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಶೇಪ್ ಕೊಡ್ತಾಯಿದ್ದೀನಿ. 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ, ಮೇಲೆ ಮತ್ತು ಕೆಳಗಡೆ ಎರಡು ಕಡೆನೂ ಕಚ್ಚಾ ಹೋಗುತ್ತಲ್ವ, ಅದಕ್ಕೋಸ್ಕರ 1 ಇಂಚು ಆ್ಯಡ್ ಮಾಡಿಕೊಂಡು ತಗೊಳ್ಬೇಕು. 4 ಪೀಸ್ ಹಾಕ್ಕೊಂಡಿದ್ದೀನಿ, 4 ಲೇಯರ್ ಇದೆ ಇದು ಕ್ರಾಸ್ ಬೆಲ್ಟು. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ಗೋಸ್ಕರ ಮಾರ್ಕ್ ಮಾಡೋಣ. ಫಸ್ಟು ಲೈನಿಂಗು 4 ಫೋಲ್ಡಿಂಗ್ ಲೈನಿಂಗ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಬಿಟ್ಟು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಿ ನೀಟಾಗಿ ಲೆವೆಲಾಗಿ ಟ್ರಿಮ್ ಮಾಡ್ಕೊಳ್ಳೋಣ ಫಸ್ಟು. ಈಗ ಅಳತೆ ಬ್ಲೌಸಲ್ಲಿ ಲೆಂತ್ ಜಾಸ್ತಿ ಇದೆ ಸ್ಲೀವ್ಸು, ಅಷ್ಟು ಲೆಂತ್ ಅವ್ರು ಹೇಳಿಲ್ಲ, ಹಾಗಾಗಿ ನಾನು ಕಡಿಮೆ ಲೆಂತ್ ತೊಗೊಳ್ತಾ ಇದ್ದೀನಿ. 6 ಇಂಚಸ್ 6.5 ಆ ಥರ ಇಡಿ ಅಂತ ಹೇಳಿದ್ದಾರೆ, ಹಾಗಾಗಿ 6.5 ಇಂಚಸ್ ತೊಗೊಳ್ತಾ ಇದ್ದೀನಿ. ವಿಡ್ತು ಅಷ್ಟೇ ಅಳತೆ ಬ್ಲೌಸ್ಗಿಂತ ನೋಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ, ಅಳತೆ ಬ್ಲೌಸಲ್ಲಿ ಎಷ್ಟು ಲೆಂತ್ ಬೇಕು ಅಂದ್ಬಿಟ್ಟು ಅಲ್ಲಿ ಎಷ್ಟು ವಿಡ್ತಿದೆಯೋ ಅದನ್ನೇ ನಾನು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಮಾರ್ಕನ್ನು ಮಾಡಿದ್ದೀನಿ. ಸ್ಲೀವ್ಸು ಶೇಪು ಅಳತೆ ಬ್ಲೌಸಲ್ಲೇ ನಾನು ತಗೊಳ್ತಾ ಇದ್ದೀನಿ ನೋಡಿ. ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮೇಲೆ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತ್ಗೆ ಒಂದು ಮಾರ್ಕ್ ಹಾಕಿ ಶೇಪ್ ಕೊಡ್ತಾ ಇದ್ದೀನಿ. ಹಾಗೆಯೇ ಫ್ರಂಟ್ ಶೇಪು ಸಹ ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸೈಡಲ್ಲಿ ಪ್ಯಾಚು ಸ್ವಲ್ಪ ಕೊಡಬೇಕಾಗುತ್ತೆ, ಅದು ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಕೊಡ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶೇಪನ್ನು ಮಾರ್ಕ್ ಮಾಡಿದ್ದೀನಿ. ಇದು ಫ್ರಂಟ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾ ಇದ್ದೀನಿ ನೋಡಿ. ಹಾಗೆಯೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಬಾಟಮಲ್ಲೂ ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಕೊಳ್ಬೇಕಾಗುತ್ತೆ. ಈಗ ಇದು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಎಲ್ಲ ಪಾರ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ. ಡೀಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಬಾಟಮಲ್ಲಿ ಈಕ್ವಲಾಗಿ ಕ್ಲಾತ್ ತೊಗೊಂಡಿದ್ದೀನಿ. ಬಾಟಮಲ್ಲಿ ಮಾತ್ರ ಈಕ್ವಲಾಗಿ ತೊಗೊಳ್ಬೇಕು, ಇನ್ನೆಲ್ಲ ಕಡೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕ್ಲಾತನ್ನು ಕಟ್ ಮಾಡಬೇಕು. ಎಂಬ್ರಾಯ್ಡ್ರಿ ನೆಕ್ ಕರೆಕ್ಟಾಗಿ ಎಲ್ಲಿಗೆ ಬರಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇದು ಫ್ರಂಟ್ಗೆ ಇನ್ನೊಂದು ಸೈಡು ಕೊಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ತೆಗ್ದಿದ್ದೀನಿ. 2 ಕಡೆ ಹಾಕಿದ್ರೂ ಸಹ ಒಂದೇ ಕಡೆ ಫ್ರಂಟ್ಗೆ ಕೊಟ್ಟಿದ್ದೀನಿ. ಈಗ ನೋಡಿ ಸ್ಲೀವ್ಸ್ಗೆ 2 ಸ್ಲೀವ್ಸ್ಗೆ ನಾನು ವರ್ಕ್ ಹಾಕಿರೋದನ್ನು ಸೆಂಟ್ರಿಗೆ ಇಟ್ಬಿಟ್ಟು ಬಾಟಮಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಕಟ್ ಮಾಡಿದ್ದೀನಿ. ಈಗ ಇದು ಮಧ್ಯಕ್ಕೆ ಬರೋ ರೀತಿ
ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು. ವರ್ಕ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. 10 ಇಂಚಸ್ ಇದೆ ಟೋಟಲು. ಇವಾಗ 5 ಇಂಚಸ್ಗೆ ಸೆಂಟ್ರ್ ಅಂತೇಳ್ಬಿಟ್ಟು ನ್ಯಾಚನ್ನು ಕೊಡ್ತಾಯಿದ್ದೀನಿ. ಇದು ಸ್ಲೀವ್ಸ್ಗೆ ಕರೆಕ್ಟಾಗಿ ಸೆಂಟ್ರ್ ಕೊಡಬೇಕಾಗುತ್ತೆ. ಒಂದು ಸೈಡು ಪ್ಯಾಚ್ ಕೊಟ್ಕೊಳ್ಬೇಕಾಗುತ್ತೆ ಮೇನ್ ಕ್ಲಾತು, ಇನ್ನೊಂದು ಸೈಡು ಸರಿ ಹೋಗುತ್ತೆ. ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಮೇಯ್ನ್ ಬ್ಲೌಸ್ ಪೀಸಲ್ಲಿ ಎರಡು ಕಡೆಗೂ ಹಾಕೋದಕ್ಕೆ ಸೆಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಕಡೆಗೆ ನಾನು ರೈಟ್ ಸೈಡಿಗೆ ಮಾತ್ರ ಕೊಟ್ಟಿದ್ದೀನಿ. ವರ್ಕ್ ಹಾಕಿರೋದನ್ನ ಸಪ್ರೇಟಾಗಿ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟನ್ನು. ಒಂದು ಕಡೆಗೆ ಹಾಕಿ ರೈಟ್ ಸೈಡ್ಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಸುತ್ತಲೂ ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಫ್ರಂಟ್ಗೆ ಎಂಬ್ರಾಯ್ಡ್ರಿ ಒಂದು ಕಡೆಗೆ ಯೂಸ್ ಮಾಡಿದ್ದೀನಿ. ಬ್ಲೌಸ್ ಪೀಸು ಎರಡು ಕಡೆಗೂ ಹಾಕೋದಕ್ಕೆ ಸಾಕಾಗೋದಿಲ್ಲ, ಹಾಗಾಗಿನೇ ನಾನು ಒಂದು ಕಡೆಗೇ ಸ್ಟಿಚಿಂಗನ್ನು ಮಾಡಿದ್ದೀನಿ. ವರ್ಕ್ ಹಾಕುವಾಗ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕಿದೆ, ಆದರೆ ಕಟ್ಟಿಂಗ್ ಮಾಡುವಾಗ ಶಾರ್ಟೇಜ್ ಆಗುತ್ತೆ. ಸೇಮ್ ಪ್ಲೇಸ್ಗೆ ಫ್ರಂಟ್ ಬರೋದಿಲ್ಲ ನೋಡಿ. ಈಗ ಕ್ರಾಸ್ ಬೆಲ್ಟು ಈ ಸೈಡಲ್ಲಿ ತಗೊಳ್ತಾ ಇದ್ದೀನಿ. ಇದು ಹಾಫ್ ಪಟ್ಟು ಕ್ಲಾತು. ಹಾಫ್ ಪಟ್ಟು ಕ್ಲಾತ್ ಮೇಲೆ ಸಿಲ್ಕ್ ಸ್ಯಾರಿಗೆ ನಾನು ಈ ವರ್ಕನ್ನು ಹಾಕಿದ್ದೆ. ಬ್ಲೌಸು ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಪೂರ್ತಿಯಾಗಿ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.